नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। हुबली में हाल में मीडिया में चर्चा हो रही है कि सीएम की कुर्सी खाली हो सकती है या सीएम में बदलाव हो सकता है। इस पर प्रतिक्रिया देते हुए मंत्री जमीर अहमद खान ने कहा कि सीएम बदलने का कोई सवाल नहीं है। उन्होंने मीडिया से बात करते हुए ये भी स्पष्ट किया कि ये केवल मीडिया की देन है। उन्होंने बताया कि हैस्कॉम कार्यालय में पत्रकारों से बात करते हुए उन्हें आइंदा सम्मेलन के बारे में कोई जानकारी नहीं थी और वो इस मुद्दे पर और जानकारी जुटाएंगे। मंत्री ने ये भी स्पष्ट किया कि सीएम और उप मुख्यमंत्री दिल्ली में CWC की बैठक में शामिल होने के लिए गए हैं। अंत में उन्होंने ये भी कहा कि कांग्रेस एक हाई कमान पार्टी है और जो भी निर्णय लिया जाएगा वो पार्टी के उच्च नेतृत्व द्वारा लिया जाएगा। आजमगीर खाद्री ಅವರು ಇವತ್ತು ಹೆಸ್ಕಾಂ ಚೇರ್ಮನ್ ಆಗಿ ಚಾರ್ಜ್ ತಗೊಂಡಿದ್ದಾರೆ. ನಾನು ಮತ್ತು ಸಚಿವರಾದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಸತೀಶ್ ಅವರು ಬಂದಿದ್ದಾರೆ. ನಮ್ಮ CM ಪೊಲಿಟಿಕಲ್ ಸೆಕ್ರೆಟರಿ ಆದ ನಸೀರಾಮ ಸಾಹೇಬರು, ಮಾನ್ಯವರು, ಶಿವಾನಂದ ಪಾಟೀಲ್ ಅವರು ಬರ್ತಾಯಿದ್ದಾರೆ. ಎಲ್ಲ ಅವರು ಚಾರ್ಜ್ ಟೇಕಿಂಗ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಆಶೀರ್ವಾದ ಮಾಡೋಕ್ಕೆ ಆಜಂಗೀರ್ ಖಾದ್ರಿಗೋಸ್ಕರ ಬಂದಿರೋದು. ಇವತ್ತು ಚಾರ್ಜ್ ತಗೊತಾರೆ ಆಜಂಗೀರ್ ಖಾದ್ರಿ. ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಸಮಾವೇಶ ಆಗ್ತಾ ಇದೆ. ಇದರ ವಿರುದ್ಧ ಅನಾಮಧೇಯ ಪತ್ರ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಬರೆದಿದ್ದಾರೆ. ಏನು ಇಲ್ಲ, ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ಈ ಮಾಧ್ಯಮದಿಂದ ಕೇಳ್ತಾರೆ, ನನ್ನ ಬಗ್ಗೆ ಗೊತ್ತಿಲ್ಲ. ಇನ್ನು 5ನೇ ತಾರೀಕು ಕಾರ್ಯಕ್ರಮ ಇನ್ನೂ ಕನ್ಫರ್ಮ್ ಆಗಲಿಲ್ಲ. ಮಾಡಬೇಕಂತಂದರೆ ಅಹಿಂದ ಕಾರ್ಯಕ್ರಮ ಅಂತಲ್ಲ, ಬೇರೆ ವರ್ಗ ಇದ್ದವರು ಅವ್ರ ಕಾರ್ಯಕ್ರಮ ಮಾಡಬೇಕಂತ ಇರೋದು. ಇನ್ನು ಕಾರ್ಯಕ್ರಮ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಕಾರ್ಯಕ್ರಮ ಬಂದು ನನಗೆ ಗೊತ್ತಿಲ್ಲ. ಇನ್ನೂ ಬಂದಿಲ್ಲ. ಇನ್ನೊಂದಿದೆ ಸರ್, ಈಗ ಇನ್ನೂ ನಮಗೆ ಮಾಹಿತಿ ಇಲ್ಲ. ಅದು ಮಾಡಬೇಕಾದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮಾಡಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಆ ಮಟ್ಟಿಗೆ ಚರ್ಚೆ ಆದಂಗೆ ನನಗೆಲ್ಲೂ ಕಾಣಿಸ್ತಾ ಇಲ್ಲ. ಆ ಥರ ಯಾವುದೂ ಚರ್ಚೆ ಆಗಲಿಲ್ಲ. ವರದಿ ಕೇಳ್ತಾರೆ ಹೈಕಮಾಂಡ್ ಅವರು. ಪ್ರತಿ ಎಲ್ಲ ಮಂತ್ರಿಗಳಿಗೆ ಇನ್ನೀಗ 1.5 ವರ್ಷ ಮುಗಿಯೋಕ್ಕೆ ಬಂತು. ಎಲ್ಲ ವರದಿ ಕೇಳ್ತಾರೆ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ. ಆ ಸಹಜ ಅದು. ಮುಂದೆಯಿಂದನೂ ಹೈಕಮಾಂಡ್ ಆ ವರದಿ ತೊಗೊಳ್ತಾರೆ. 1.5 ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸತಿ ಎಲ್ಲ ಮಂತ್ರಿಗಳದ್ದು ಪರ್ಫಾರ್ಮೆನ್ಸ್ ವರದಿ ಮುಂಚೆಯಿಂದ ತೊಗೊಂಡು ಬಂದ ಪದ್ಧತಿ ಅದು. ಈಗ ಯಾರು ಹೇಳಿದ್ದಾರೆ? ಯಾವಾಗ ಹೇಳಿದ್ದಾರೆ? ಏನಂತ? ಈಗ ಈಗ ನೋಡಿ ಸರ್, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಅವ್ರು ಗೆರೆ ಹಾಕಿದ್ದು ಗೆರೆ ಡಟ್ಟಲ್ಲ. ಈಗ ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತಿಲ್ಲ. ಖಾಲಿ ಇದೆಯಾ? ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಮಾಡ್ಬೇಕು ನಾವು. ಈಗ ಖಾಲಿ ಇದ್ದರೆ ಯಾರಾಗಬೇಕು ಏನಂತ ಚರ್ಚೆ ಆಗಬೇಕು. ಯಾವ ಖಾಲಿ ಇದ್ರೆ ತಾನೇ. ಈಗ DK ಶಿವಕುಮಾರ್ ಸಾಹೇಬ್ರು ಆಗೋದ, ಸತೀಶ್ ಸಾಹೇಬ್ರು ಆಗೋದ, ಮತ್ತೊಂದು ಆಗೋದಂತ ಆ ಖಾಲಿ ಆದಮೇಲೆ ತಾನೇ ಚರ್ಚೆ ಆಗೋದು. ಅದು ಏನಿದ್ರು ಯಾರು ತೀರ್ಮಾನ ಮಾಡ್ತಾರೆ? ನಮ್ಮ ಸಲಹೆ ನಾವು ಕೊಡಬೇಕು, ಅಭಿಪ್ರಾಯ ಹೇಳ್ಕೊಳ್ಬೋದು ನಾವು. ಅಂದರೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ತೀರ್ಮಾನ ಮಾಡೋದು. ಆ ಥರ ಎಲ್ಲೂ ಆಗಲಿ, ಮಾತುಕತೆನೇ ಆಗಲಿಲ್ಲ. ನೀವು ಮಾಧ್ಯಮದವರೇ ಸೃಷ್ಟಿ ಮಾಡ್ಕೊಂಡಿರೋದು. ಈಗ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ. ಈಗೆಲ್ಲ ಖಾಲಿ ಆದರೆ ಇದೆಲ್ಲ ಪ್ರಶ್ನೆ ಬರೋದು. ಖಾಲಿ ಆದಮೇಲೆ ತಾನೇ ಪ್ರಶ್ನೆ ಬರೋದು. ಖಾಲಿ ಇಲ್ಲ, ಕುರ್ಚಿ ಖಾಲಿ ಇಲ್ಲ. ಈಗ ನಮ್ಮ ಪಕ್ಷ ಹೇಳಿದ್ದೀನಿ, ಮುಂಚೆ ಹೇಳಿದ್ದೀನಿ ನಾನು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಗೆರೆಗೆ ನಾವು ಅಭಿಪ್ರಾಯ ನಾವು ಹೇಳ್ಬೋದು. ಅಂದರೆ ನಾವೆಲ್ಲ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವರು ಗೆರೆ ಹಾಕಿದ್ದು ಗೆರೆ ಯಾರೂ ದಾಟಲ್ಲ. ಏನಿಲ್ಲ ಸದ್ಯಕ್ಕೆ, ಏನೇನು ಇಲ್ಲ ಸದ್ಯಕ್ಕೆ, ಏನಿಲ್ಲ ಸರ್. ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿರೋದು. ಏನೇನು ಆ ಥರ ಏನೇನು ಚರ್ಚೆ ಆಗಲಿಲ್ಲ. ಏನಾಗಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ. ಯಾರು ದಿಲ್ಲಿಗೆ ಏನಿಗೆ ಬರೋದು? CWC ಮೀಟಿಂಗ್ ಹೋಗಿರೋದು ಅವರು. DCM ಏನಿಗೆ ಹೋಗಿರೋದು ದಿಲ್ಲಿಗೆ? CWC ಒಡ್ಲವರಲ್ಲಿಂದ CWC ಮೀಟಿಂಗ್ ಇತ್ತು. CWC ಮೆಂಬರ್ ಆಗಿದ್ದಾರೆ ಅವರು. ಅದಕ್ಕೋಸ್ಕರ ಮೀಟಿಂಗ್ ಇದ್ದಿದ್ದು ಹಿನ್ನೆಲೆಯಲ್ಲಿ ಹೋಗಿರೋದು. ಇದಕ್ಕೋಸ್ಕರ ಅಂತ ಹೋಗಲಿಲ್ಲ. ಯಾರು ಭೇಟಿ ಮಾಡಿದ್ದಾರೆ? ಅಧ್ಯಕ್ಷ AICC ಅಧ್ಯಕ್ಷ ಭೇಟಿ ಮಾಡಿದಾರಾ? ರಾಹುಲ್ ಗಾಂಧಿ ಕರೆಗೆ ಮಾಡಿ ಇಲ್ಲ ಏನಿದು ಅಲ್ಲಿ ಹೋಗಿದ್ದು ಕಟ್ಟಸಿ ಭೇಟಿ ಮಾಡಿರೋದು. ಅವ್ರು ಹೋಗಿರೋದು ಹಿನ್ನೆಲೆಯನ್ನು CWC ಮೀಟಿಂಗ್ ಇತ್ತು. ಅವ್ರು ಮೆಂಬರ್ ಆಗಿದ್ದಾರೆ. ಆ ಮೀಟಿಂಗ್ ಕರೆದ್ರೆ ಆ ಮೀಟಿಂಗ್ ಹೋಗಿದ್ದಾರೆ. ಸೋಕಾರ್ದು ಸರ್ ಯಾವ ಮೌಲ್ಯ ಮಾಪನ ಏನು ಸದ್ಯಕ್ಕೇನಿಲ್ಲ. ऐसी तमाम खबरों के लिए देखते रहे पल्स 24 न्यूज।